ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ಏಕಾದಶಿ. ಏಕಾದಶಿಯ ವಿಷಯಕವಾಗಿ ನಿನ್ನೆ ಪ್ರವಚನ ಇತ್ತು, ಅದು ಕೂಡಿ ಬಂದಿತ್ತು. ಅದನ್ನೇ ಮುಂದುವರಿಸಿ ಇವತ್ತು ದ್ವಾದಶಿ. ಹಾಗಾಗಿ ಒಂದು ದ್ವಾದಶಿಯ ಕಥೆಯನ್ನು ನೆನಪು ಮಾಡಿಕೊಂಡು ಇವತ್ತಿನ ಪ್ರವಚನವನ್ನು ಸಂಪನ್ನಗೊಳಿಸೋಣ. ಇವತ್ತೂ ಬಂದಿದ್ದೀರಿ ನೀವೆಲ್ಲ, ನಾವು ಇವತ್ತೂ ಬಂದಿದ್ದೇವೆ. ಆದರೆ ಇವತ್ತು ಅದು ವಿಶೇಷವಾದ ದಿನ, ಹರಿದಿನ. ನಿನ್ನೆ ಹೇಳಿದ ಹಾಗೆ ದಶಮಿ, ಏಕಾದಶಿ, ದ್ವಾದಶಿ ಈ ಮೂರು ಕೂಡ ಹರಿದಿನಗಳು. 15 ದಿನಕ್ಕೆ 3 ದಿನ. ಹಾಗಾಗಿ ಏಕಾದಶಿಗೆ ಹೇಗೆ ವಿಶೇಷ ಇದೆಯೋ ದ್ವಾದಶಿಗೂ ಕೂಡ ಹಾಗೆ ವಿಶೇಷ ಇದೆ. ಏಕಾದಶಿ ಉಪವಾಸ ವಿಶೇಷ, ದ್ವಾದಶಿ ಪಾರಣೆ ವಿಶೇಷ. ಉಪವಾಸದ ಫಲ ಅದು ಪಾರಣೆ, ಉಪವಾಸದ ಫಲವನ್ನೇ ಸ್ವೀಕಾರ ಮಾಡುವಂಥದ್ದು. ಏಕಾದಶಿ ದಿನ ಅನ್ನದಲ್ಲಿ ಪಾಪ ಇದ್ದರೆ ದ್ವಾದಶಿ ದಿನ ಪುಣ್ಯ ಇರುತ್ತೆ. ಏಕಭುಕ್ತ ಅವತ್ತು, ಸಾಯಂಕಾಲಕ್ಕಿಲ್ಲ ಅಂತ. ಹಾಗಾಗಿ ಬೆಳಗ್ಗೆ ತೃಪ್ತಿಯಾಗಿ ಸಮಾಧಾನವಾಗಿ ಪಾರಣೆಯನ್ನು ಮಾಡಬಹುದು ಅಂತ. ಈ ದ್ವಾದಶಿ ಬಗ್ಗೆ ಪ್ರಸಿದ್ಧವಾದ ಒಂದು ಕಥೆ ಅಂಬರೀಷನದು. ಎಲ್ಲ ಗೊತ್ತಿದೆ ನಿಮಗೆಲ್ಲರಿಗೂ, ಆದರೆ ನೆನಪಿಸಿಕೊಳ್ಳುವಂಥದ್ದಷ್ಟೇ, ನಿಮ್ಮ ಜೊತೆಗೆ ಸೇರಿ ಒಂದು ಸರ್ತಿ ಮೆಲುಕು ಹಾಕುವಂಥದ್ದು. ಅಂಬರೀಷ ಸೂರ್ಯವಂಶದವನು, ಚಕ್ರವರ್ತಿ ನಾಭಾಗನ ಮಗ. ಅವನು ಚಕ್ರವರ್ತಿಯೇ ಅಂಬರೀಷ. ಆತ ದೊಡ್ಡ ಭಗವದ್ಭಕ್ತ, ಹರಿಭಕ್ತ, ಮತ್ತು ದಾನಶೂರ ಕೂಡ. ದಾನ ಅಂದರೆ ಪ್ರೀತಿ ಅಂತ. ಹಾಗೆ ಕೆಲವರಿಗಿರುತ್ತೆ, ಕೆಲವರಿಗೆ ಇಟ್ಟರೆ ಪ್ರೀತಿ, ಕೆಲವರಿಗೆ ಕೊಟ್ಟರೆ ಪ್ರೀತಿ, ಕೆಲವರಿಗೆ ಅದನ್ನು ಅನುಭವಿಸಿದ್ರೆ ಪ್ರೀತಿ. ಹಾಗಿರುತ್ತೆ. 3 ಇರಬೇಕು. 3 ಅಂದರೆ ಅದರ ಮಿತಿಯಲ್ಲಿ 3 ಇರಬೇಕು. ಇವನು ಕೊಟ್ಟರೆ ಪ್ರೀತಿಯವನು ಅಂಬರೀಷ. ಒಂದು ಸಾರಿ 1 ವರ್ಷ ಪರ್ಯಂತ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನೆ ನಾನು. ಆ ವ್ರತದ ಕೊನೆಯಲ್ಲಿ 3 ದಿನಗಳ ಪಾರಣೆಯನ್ನು ಮಾಡ್ತಾನೆ. 3 ದಿನಗಳ ಉಪವಾಸವನ್ನು ಮಾಡ್ತಾನೆ ವರ್ಷದ ಕೊನೆಯಲ್ಲಿ. ಉಪವಾಸ, ಭಗವಂತನ ಅರ್ಚನೆ ಎಲ್ಲ ಮಾಡ್ತಾನೆ. ದ್ವಾದಶಿಗೆ ಪಾರಣೆ ಮಾಡಬೇಕು ಅವನು. ದ್ವಾದಶ್ಯಾ ಪ್ರಥಮ ಪಾದ ಹರಿವಾಸರ ಸಂಜ್ಞಕ ತಮ್ಮ ಅತಿಕ್ರಮ್ಯ ಕುರ್ವೀತ ಪಾರಣಂ ವಿಷ್ಣು ತತ್ಪರ. ಈ ಏಕಾದಶಿ ದ್ವಾದಶಿದು ಒಂದು ಕಾಲಭಾಗದವರೆಗೆ ಇರುತ್ತಂತೆ. ಏಕಾದಶಿ ಅಂದರೆ ಏಕಾದಶಿಯ ಧರ್ಮಗಳನ್ನು ದ್ವಾದಶಿ ದಿನ ಬೆಳಗ್ಗೆ ಕೂಡ ಮುಂದುವರಿಸಬೇಕು ಅಂತ. ಎಷ್ಟು ಅಂದರೆ ದ್ವಾದಶ್ಯಾ ಪ್ರಥಮ ಪಾದ, ದ್ವಾದಶಿಯ 4ನೇ ಒಂದು ಭಾಗ, ಒಂದು 6 ತಾಸು ಅಂತ ಅಂದ್ಕೊಳ್ಬೇಕಾದ್ರೆ, ಅಥವಾ ಹಗಲು ಮಾತ್ರ ಭಾಗ ಮಾಡಿದರೆ 3 ತಾಸು ಅಂತ. ಆ ಪ್ರಥಮ ಭಾಗ ಏನಿದೆ ಅದು ಏಕಾದಶಿ ಇದ್ದ ಹಾಗೇನಿದೆ ಅಂತ. ಏಕಾದಶಿ ಥರನೇ ಆಚರಣೆ ಮಾಡಬೇಕು. ಅದಾದಮೇಲೆ ಪಾರಣೆ ಸಮಯ ಬರುತ್ತೆ, ಆವಾಗ ಪಾರಣೆ ಮಾಡಬೇಕು. ಹಾಗೆ ಪಾರಣೆ ಮಾಡಬೇಕು ಅವನು. ಏಕಾದಶಿಯ ಆಚರಣೆ ಮುಗಿದಿದೆ, ಅವನು ಬ್ರಾಹ್ಮಣರ ಅರ್ಚನೆಗಳನ್ನು ಮಾಡ್ತಾನೆ, ಮತ್ತು ಸವತ್ಸ ಗೋದಾನ ಮಾಡ್ತಾನೆ, ಇದೆಲ್ಲ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ದೂರ್ವಾಸರು ಬರ್ತಾರೆ ಅಲ್ಲಿಗೆ. ಆ ದೂರ್ವಾಸರು ಬರೋದೇ ಹಾಗೆ, ಅದೆಲ್ಲ ಒಂದೊಂದು ಮುಹೂರ್ತ ಇದೆ. ಅವರು ಬರೋದಂದರೆ ಒಂದು ಪರೀಕ್ಷೆ ಅಂತಲೇ ಲೆಕ್ಕ, ಸುಮ್ಮನೆ ಬರೋದೇ ಇಲ್ಲ ಅವರು ಅಂತ. ದೂರ್ವಾಸರು ಬಂದರು. ಎರಡು ಕಾರಣಕ್ಕೆ ಆ ಶಬ್ದ ಬಂದಿದೆ. ಒಂದು ದುರ್ವಾಸಾಹ ಅಂತ ಸಂಸ್ಕೃತದಲ್ಲಿ ಕರೆಯೋದವ್ರನ್ನ ದುರ್ವಾಸಾಹ ಅಂತ. ದುರ್ವಾಸಾಹ ಅಂದರೆ ಬಟ್ಟೆ ಎಲ್ಲ ಚೆನ್ನಾಗಿಲ್ಲ ಅಂತ. ವಾಸಾಹ ಅಂದರೆ ಬಟ್ಟೆ, ದುರ್ವಾಸಾಹ ಅಂದರೆ ಬಟ್ಟೆ ಇದ್ರ ಹೊರಗಡೆ ಬಗ್ಗೆ ಗಮನ ಇಲ್ಲ ಅಂತ. ಅದು ಹೇಗಿದ್ರೂ ಇತ್ತೆ ಅಂತ. ಅದು ಅಂದರೆ ಅದು ಸ್ವಚ್ಛವಾಗಿರ್ಬೋದು, ಮಲಿನವಾಗಿರ್ಬೋದು, ಕೊರಟಾಗಿರ್ಬೋದು, ಪೆರಟಾಗಿರ್ಬೋದು, ಏನೋ ಆಗಿರ್ಬೋದು, ಅದ್ರ ಬಗ್ಗೆ ಏನೇನು ಬಾಹ್ಯದ ಬಗ್ಗೆ ಗಮನ ಇಲ್ಲದೆ ಇರೋಣ ಅನ್ನೋದು ಅದರ ನಿಜವಾದ ಅರ್ಥ. ಅದು
ದೂರವಾಸ ಅಂತಲೂ ಕರೀತಾರೆ. ದೂರವಾಸ ಅಂದರೆ ಇದೆಲ್ಲ ಈ ಸಾಂಸಾರಿಕದಿಂದ ಬಹಳ ದೂರ ಇರುವಂಥವ್ರು, ಹಾಗಾಗಿ ಸಿಟ್ಟು ಜಾಸ್ತಿ ಅಂತ. ಸಿಟ್ಟು ಜಾಸ್ತಿ ಇದ್ಬಿಟ್ಟು ಎಲ್ಲ ದೂರ ಇರ್ತಾರೆ ಸಹಜವಾಗಿ. ಆ ಥರದವರು ಸಿಟ್ಟು ಜಾಸ್ತಿಯೇ ಸ್ವಲ್ಪ ದೂರ್ವಾಸರಿಗೆ. ಪರಿಣಾಮ ಒಳ್ಳೆಯದಾಗತ್ತೆ, ಅದು ಬೇರೆ. ಈ ದೂರ್ವಾಸರು ಬಂದರು. ದೂರ್ವಾಸರನ್ನು ಆತ ಭೋಜನಕ್ಕೆ ನಿಮಂತ್ರಣ ಮಾಡ್ತಾನೆ ಅಂಬರೀಷ. ದ್ವಾದಶಿಯ ಭೋಜನ ವಿಶೇಷ ತಾನೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಇವ್ರು ನೆನಪು ಅಂತ, ಕಾಯಿ ಗಂಜಿ ಪಾಯಸ ಅಂತ ದ್ವಾದಶಿ ಅಂದರೆ ಅಂತ. ಅಂದರೆ ಏಕಾದಶಿ ಅಂತ ಉಪವಾಸ ಅಂತ ಹೇಳುವಾಗ ಬಹಳ ಸ್ಥೂಲ ಅಂದರೆ ತುಂಬ ಗುರುವಾದ ದನಗಳು ಸೇವಿಸಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಇರ್ಬೋದು. ವಿಶೇಷ ಊಟ, ದ್ವಾದಶಿ ಊಟ ಭಾಳ ವಿಶೇಷ. ಏಕಾದಶಿ ಮಾಡದೆ ಹೋದರು ದ್ವಾದಶಿ ಒಂದು ಸರಿಯಾಗಿ ಮಾಡಿಬಿಡೋದು ಅಂತ. ಭೋಜನಕ್ಕೆ ನಿಮಂತ್ರಣ ಮಾಡ್ತಾನೆ ಇವರನ್ನು, ದುರ್ವಾಸರನ್ನು. ಆಯಿತು ಊಟಕ್ಕೆ ಬರ್ತೇನೆ ಅಂತ ಸ್ನಾನಕ್ಕೆ ಹೋದಂತೆ ಅವರು ದುರ್ವಾಸರು. ಊಟಕ್ಕೆ ಬರ್ತಾನೆ, ಸ್ನಾನಕ್ಕೆ ಹೋಗಿದ್ದು ಎಲ್ಲಿಗೆ? ಯಮುನಾ ನದಿಗೆ. ಮನಸ್ಸು ಬಂತಪ್ಪ ಯಮುನಾ ನದಿಗೆ ಸ್ನಾನ ಮಾಡ್ತೇನೆ ಅಂತ. ಇವನು ಒಂದು ಪರೀಕ್ಷೆ ಮಾಡೋಣ ಅಂತ ಅಷ್ಟೇ. ಅದು ಪರೀಕ್ಷೆ ಯಾರದಾಯಿತು ಆಮೇಲೆ ಅದು. ಯಮುನಾ ನದಿಗೆ ಸ್ನಾನಕ್ಕೆ ಹೋದ್ರು ಬರಲೇ ಇಲ್ಲ. ಎಷ್ಟು ಹೊತ್ತಾದ್ರೆ ಇನ್ನು ಕಾದ ಅಂಬರೀಷ. ಹೊಟ್ಟೆ ಕಾಯುವ ಸಮಸ್ಯೆ ಏನಿಲ್ಲ ಅವನಿಗೆ, ಅವನು ಪ್ರತೀಕ್ಷೆ ಮಾಡ್ತಾನೆ. ಆದರೆ ಆ ದ್ವಾದಶಿಯ ಪಾಲನೆಯ ಸಮಯ ಮೀರಿದರೆ ದೋಷ ಅದು ಅಂತ. ಸಮಯ ಮೀರಬಾರ್ದು, ಆ ಸಮಯದಲ್ಲಿ ಆಗಬೇಕು. ಆಗಿನ ಕಾಲ ನೋಡಿದರೆ ಸಮಯಕ್ಕೆ ಅವರು ತುಂಬ ಮಹತ್ವ ಕೊಡ್ತಾ ಇದ್ದವನು. ಆ ಮುಹೂರ್ತಗಳಲ್ಲಿ ಅದು ಆಗಬೇಕು ಅಂತ, ಆಯಾ ಮುಹೂರ್ತಗಳಲ್ಲಿ ಆ ಕಾಲಕ್ಕೆ ತುಂಬ ಮಹತ್ವ ಕೊಡ್ತಾಯಿದ್ರು. ಯಾಕೆಂದರೆ ಕಾಲವೇ ಒಂದು ದೊಡ್ಡ ಗುಣ, ದೇಶವೇ ಒಂದು ದೊಡ್ಡ ಗುಣ. ಎಲ್ಲಿ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು, ಏನು ಮಾಡಬೇಕು, ಈ ಏನು ಮಾಡಬೇಕು ಅನ್ನೋದಕ್ಕೆ ಎರಡು ದೊಡ್ಡ ಬಲಗಳು ಅಂತ. ಎಲ್ಲಿ ಮಾಡೋದು, ಯಾವಾಗ ಮಾಡೋದು ಅಂತ. ಅಂದರೆ ನೀವು ಪ್ರಶಸ್ತ ಕಾಲದಲ್ಲಿ ಮಾಡಿದರೆ ಕಾಲದ ಶಕ್ತಿ ಬರುತ್ತೆ ಅದಕ್ಕೆ. ಪ್ರಶಸ್ತ ದೇಶದಲ್ಲಿ ಮಾಡಿದರೆ, ಪ್ರದೇಶದಲ್ಲಿ ಮಾಡಿದರೆ ದೇಶ ಧರ್ಮ ಸೇರಿಕೊಳ್ಳುತ್ತೆ. ಶಿವಪೂಜೆಯನ್ನು ಕಾಶಿಯಲ್ಲಿ ಮಾಡಿದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ. ಮಾಮೂಲಿ ಶಿವಪೂಜೆಗೂ ಕಾಶಿಯಲ್ಲಿ ಮಾಡೋ ಶಿವಪೂಜೆಗೂ ದೊಡ್ಡ ವ್ಯತ್ಯಾಸ ಇದೆ. ಶಿವರಾತ್ರಿಯಲ್ಲಿ ಮಾಡಿದರೆ ಎಷ್ಟೋ ಪಾಲು ಹೆಚ್ಚು ಗುಣ ಅಂತ. ಅಂದರೆ ಶಿವ ಎದ್ದು ಬಂದಾಗ ಪೂಜೆ ಮಾಡೋದಕ್ಕೂ ಮಲಗಿರೋ ಶಿವನ ನೆಬ್ಬಿಸಿ ಪೂಜೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ. ಶಿವ ಬಂದು ಸನ್ನಿಹಿತನಾಗ್ತಾನೆ ಆ ಮುಹೂರ್ತಗಳಲ್ಲಿ ಅಂತ. ಹಾಗಾಗಿ ಸಮಯಕ್ಕೆ ತುಂಬ ಮಹತ್ವ ಇದೆ. ಆ ಸಮಯಕ್ಕೆ ಮಾಡಬೇಕು ಅದನ್ನು, ಪಾರಣೆಯನ್ನು ಅಂತ. ಸಮಯ ಮೀರ್ತಾ ಇದೆ, ಏನು ಮಾಡಬೇಕು ಈಗ? ಚಿಂತೆ ಆಯಿತು ಅಂಬರೀಷನಿಗೆ. ಪಾರಣೆ ಮಾಡಿಬಿಟ್ರೆ ಅವ್ರನ್ನ ಭೋಜನಕ್ಕೆ ನಿಮಂತ್ರಣ ಮಾಡಿ ಆಗಿದೆ, ಅವರಿಗೆ ಊಟ ಮಾಡಿಸ್ತೇನೆ, ಊಟ ಮಾಡಿದರೆ ತಪ್ಪು, ಸರಿಯಲ್ಲ. ಒಂದು ಕಡೆಯಿಂದ ಅದು ಅತಿಥಿ ಧರ್ಮ ಅಲ್ಲ, ಇನ್ನೊಂದು ಕಡೆಯಿಂದ ದೂರ್ವಾಸರು ಅವರು. ಹಾಗಾಗಿ ಒಂದು ಶಾಪ ಗ್ಯಾರಂಟಿ ಅಂತ, ಕಟ್ಟಿಟ್ಟು ಬತ್ತಿದ್ದು, ಏನೋ ಒಂದು ಅನಾಹುತ ಆಗೋದು ಖಂಡಿತ ಅಂತ. ಹಾಗಾಗಿ ಏನು ಮಾಡೋದು ಅಂತ ತುಂಬ ಜಿಜ್ಞಾಸೆ ಆಯಿತು ಅಂತ. ಹಾಗಾಗಬಾರ್ದು ಒಂದು ಥರದಲ್ಲಿ. ಅಂದರೆ ಯಾಕೆಂದರೆ ಅವರು ಅಂದರೆ ಗುರುಗಳ ಬಗ್ಗೆ ಆ ಥರ ಹೆದರಿಕೆ ಆಗಬಾರ್ದು ಅಂತ. ಗುರುಗಳ ಬಗ್ಗೆ ಅಥವಾ ತಪಸ್ಸುಗಳ ಬಗ್ಗೆ, ಪೂಜ್ಯರ ಬಗ್ಗೆ ಅಂದರೆ ತಪ್ಪು ಇದ್ದರೆ ಶಿಕ್ಷೆ ಕೊಡ್ತಾರೆ, ತಪ್ಪು ಇಲ್ಲದಿದ್ದರೆ ಇಲ್ಲ. ಆದರೆ ತಪ್ಪು ಸರಿಯೋ ಸಿಟ್ಟು ಬಂದರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅನ್ನೋ ಥರ ಇರಬಾರ್ದು ಆದಷ್ಟು ಮಟ್ಟಿಗೂ. ದೂರ್ವಾಸರ ಬಗ್ಗೆ ಅದೊಂದು ಇದೆ, ದೂರ್ವಾಸರ ಆ ಥರ ಸ್ವಲ್ಪ ಅಲ್ಲಿ ಇವನಿಗೆ ವಿಪರೀತ ಭಯ ಇದೆ ಅಂತಲ್ಲ, ಏನು ಸರಿ ಅಂತ, ಯಾವುದು ಧರ್ಮ ಈ ಸಮಯದಲ್ಲಿ, ಧರ್ಮ ಲೋಪ ಆಗಬಾರ್ದು ಅಂತ. ಹಾಗಾಗಿ ಕುಲಪುರೋಹಿತರನ್ನು, ಇತರ ಜ್ಞಾನಿಗಳನ್ನು ಕೂಡಿಸ್ಕೊಂಡು ಆತ ಮಾತಾಡ್ತಾನೆ ಅಂಬರೀಷ. ಏನು ಮಾಡಲಿ, ಏನು ಸರಿ ಈಗ ಅಂತ. ಅವ್ರಿಗೂ ಗೊಂದಲ. ಇವನೇ ಪರಿಹಾರ ಹೇಳ್ತಾನೆ. ಅಂಬಸ ಕೇವಲಯನಾಥ ಕರಿಷ್ಯೆ ವ್ರತಪಾರಣ ಪ್ರಾಹುರಬ್ಬಕ್ಷಣಂ ವಿಪ್ರ ಶೇಷಿತಂ ನಾಶಿತಂಚ ತತ್ವ. ಪಾರಣೆ ಮಾಡಿಬಿಡ್ತೇನೆ, ವ್ರತಭಂಗ ಆಗೋದು ಬೇಡ. ಆದರೆ ಅನ್ನದಿಂದ ಪಾರಣೆ ಏನು ಮಾಡೋದಿಲ್ಲ, ನೀರಿನಿಂದ ಮಾಡ್ತಾನೆ. ಅಂಬಸ ಕೇವಲಯನಾಥ, ಕೇವಲ ನೀರನ್ನು ಸೇವಿಸಿ ಪಾರಣೆ ಏನು ಮಾಡ್ತೇನೆ. ಅದೇನು ಅಂದರೆ ಆ ನೀರಿಗೊಂದು ವಿಶೇಷ ಇದೆ. ಪ್ರಾಹುರಬ್ಬಕ್ಷಣಂ ವಿಪ್ರಾಹ ಅಶಿತಂ ನಾಶಿತಂಚತತು. ಅದು ನೀವು ನೀರು ಬಳಸಿ ಪಾರಣೆ ಮಾಡಿದರೆ ಊಟ ಮಾಡಿದ ಹಾಗೂ ಆಯಿತು, ಮಾಡದಿದ್ದ ಹಾಗೂ ಆಯಿತು. ಪಾರಣೆಗೆ ಏನೋ ತಗೊಂಡಿಲ್ವಾ ಅಂದರೆ ತಗೊಂಡಿದ್ದೆ, ನೀರು ತಗೊಂಡಿದ್ದೆ ಅಂತ. ಊಟ ಮಾಡಿಬಿಟ್ಟಿಯಾ ಅಂದರೆ ಊಟ ಮಾಡಿಲ್ಲ, ನೀರು ಕುಟ್ಟಿದೆ ಅಷ್ಟೇ. ನೀರು ಅನ್ನೋದು ಅದು ಭೋಜನ ಹೌದು, ಭೋಜನ ಅಲ್ಲ ಅಂತ. ಹಾಗಾಗಿ ಅಭಕ್ಷಣ ಅಂದರೆ ಜಲಸೇವನ ಅಂತ ಅನ್ನೋದು ಎರಡಕ್ಕೂ ಬರುತ್ತೆ, ಪಾರಣೆಗೆ ಬರುತ್ತೆ. ಹಾಗಂತ ಊಟ ಆಗಿಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಎಲ್ಲರೂ ಒಪ್ತಾರೆ, ಅದಕ್ಕೆ ಅದೇ ಸರಿ ಅಂತ ಎಲ್ಲರೂ ಒಪ್ತಾರೆ. ಅದನ್ನು ಮಾಡಿದಂತೆ ಕೇವಲ ಜಲದ ಮೂಲಕವಾಗಿ ಪಾರಣೆಯನ್ನು ಮಾಡ್ತಾನೆ. ಕೇವಲ ಜಲದ ಮೂಲಕವಾಗಿ ಅಂದರೆ ಅದೆಲ್ಲ ನೋಡಿ, ಅಂದರೆ ಒಂದು
ಅವನು ಹೊಟ್ಟೆ ತುಂಬಲಿ ಅಂತ ತಿನ್ನೋ ಅದು ಮಾಡೋ ಕೆಲಸ ಅಲ್ಲ ಅದು ಅಂತ. ವ್ರತ ಪೂರ್ಣ ಆಗಬೇಕು, ಭಗವಂತ ಪ್ರೀತನಾಗಬೇಕು ಅನ್ನೋ ಭಾವ ಇದೆ ಹೊರತು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ಭಾವ ಇಲ್ಲ. ನಿನ್ನೆಯಿಂದ ಹಾಗೆ ಕೂತಿದ್ದೀನಿ ಏನಾದ್ರು ಒಂಚೂರು ಅನ್ನೋ ಭಾವ ಇಲ್ಲ. ಅದರ ಬದಲಿಗೆ ಭಗವತ್ ಪ್ರೀತಿ ಆಗಲಿ, ಏನಾದ್ರು ಸೇವಿಸಿದ್ರು ಕೂಡ ಭಗವತ್ ಪ್ರೀತಿಗೋಸ್ಕರವಾಗಿ, ಉಪವಾಸ ಇದ್ದರೂ ಭಗವತ್ ಪ್ರೀತಿಗೋಸ್ಕರವಾಗಿ. ನಮ್ಮದು ಎರಡೂ ಇಲ್ಲ. ಏನೂ ಸಿಗದಿದ್ರೂ ಉಪವಾಸ ಇರ್ತೀವಿ, ಭಗವತ್ ಪ್ರೀತಿಗೋಸ್ಕರ ಅಲ್ಲ, ಇನ್ಯಾವುದಾದ್ರು ಕಾರಣಕ್ಕೆ ಇರ್ತೀವಿ ಅಷ್ಟೇ. ಊಟ ಮಾಡಿದ್ರೆ ನಮಗಾಗಿ ಮಾಡ್ತೀವಿ, ಅದು ಭಗವಂತನಿಗೋಸ್ಕರ ಅಲ್ಲ. ಆದರೆ ಎರಡರಿಂದಲೂ ಕೂಡ ಭಗವತ್ ಪ್ರೀತಿಯನ್ನು ಸಂಪಾದನೆ ಮಾಡ್ಬೋದು. ಏಕಾದಶಿ ದ್ವಾದಶಿಗಳ ಉದಾಹರಣೆ ಅದಕ್ಕೆ ಅಂತ. ನೀವು ಏನನ್ನು ಮಾಡಿಯೂ ಭಗವತ್ ಪ್ರೀತಿ ಸಂಪಾದನೆ ಮಾಡ್ಬೋದು, ಮಾಡದೆಯೂ ಭಗವತ್ ಪ್ರೀತಿ ಸಂಪಾದನೆ ಮಾಡ್ಬೋದು. ದ್ವಾದಶಿ ದಿನ ಊಟ ಮಾಡಿ ಭಗವತ್ ಪ್ರೀತಿ ಸಂಪಾದನೆ ಮಾಡ್ಬೋದು, ಏಕಾದಶಿ ದಿನ ಊಟ ಮಾಡದೆ ಭಗವತ್ ಪ್ರೀತಿ ಸಂಪಾದನೆ ಮಾಡ್ಬೋದು. ಮಾಡಿದರೂ ನಿನಗಾಗಿ, ಮಾಡದಿದ್ರೂ ನಿನಗಾಗಿ ಅನ್ನೋ ಭಾವ ಬೇಕು ಅಲ್ಲಿ. ತುಂಬ ಮುಖ್ಯವಾಗಿ ಆ ಭಾವ ಬೇಕು, ಮಾಡಿದರೂ ನಿನಗಾಗಿ ಮತ್ತು ಮಾಡದಿದ್ರೂ ಕೂಡ ನಿನಗಾಗಿ ಅಂತ. ಅದೇ ಭೋಜನದ ಬಗ್ಗೆ ಅದನ್ನೇ ಹೇಳ್ತಾರಲ್ಲ, ಪ್ರಾಣಾಗ್ನಿಹೋತ್ರ ಅದು. ಅಹಂ ವೈಶ್ವಾನರೋ ಭೂತ್ವ, ಅವನೇ ಒಳಗಡೆ ವೈಶ್ವಾನರನ್ನಾಗಿ ಸ್ವೀಕಾರ ಮಾಡ್ತಾನೆ. ನಾವು ಕೊಡೋದು ಹವಿಸ್ಸು, ನಾವು ಊಟ ಮಾಡೋದು ಹವಿಸ್ಸು, ಅದೊಂದು ಯಜ್ಞ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಊಟ ಮಾಡೋದಪ್ಪ. ಅಂದರೆ ಪ್ರಾಣಿಗಳು ತಿಂದಾಗ ತಿಂದುಬಿಡೋದಲ್ಲ, ಒಳಗಿರೋ ಭಗವಂತನಿಗೆ ಅದು ನೈವೇದ್ಯ ಅಂತ ಸಮರ್ಪಣೆ ಮಾಡೋದು. ಎಷ್ಟು ಗಂಭೀರವಾಗಿರುತ್ತೆ ಊಟ, ಅದು ತುತ್ತಿಗೆ ತೂಕ ಬರುತ್ತೆ ನೋಡಿ ಆಗ. ಇಲ್ಲದಿದ್ರೆ ತುತ್ತಿನ ಚೀಲಕ್ಕೆ ಇಳಿಸು, ತುಂಬಿಸು, ತುರುಕು ಹೇಳ್ಬೋದು. ಊಟ ಹೊಡಿ, ಏನೆಲ್ಲ ಶಬ್ದಗಳು ಬಂದ್ಬಿಟ್ಟಿದೆ ಅಂದರೆ ಅದು ಹೆಂಗೆ ಊಟ ಹೊಡೆಯೋದು ಅಂತ. ಊಟ ಹೊಡಿ ಅನ್ನೋದು. ಆಮೇಲೆ ಇಲ್ಲಿ ನಮ್ಮಲ್ಲೇ ಕೆಲವು ಭಾಗದಲ್ಲ ಪ್ರಯೋಗ ಇದೆ, ಹೊಡೆದು ಬಡದು ಊಟ ಮಾಡೋದು ಅಂತ. ಹೊಡೆದು ಬಡದು ಊಟ ಮಾಡೋದು ಅಲ್ಲ, ಉದ್ಯಾಕೆ ಅದಕ್ಕೆ ಇದಕ್ಕೂ ಏನು ಸಂಬಂಧ ಅಂತ. ಹೊಡೆದು ಬಡದು ಊಟ ಮಾಡು ಅಂತ, ಸರಿ ಊಟ ಮಾಡು ಅಂತ ಅರ್ಥ ಅದಕ್ಕೆ ಅಂತ. ಸರಿ ಊಟ ಮಾಡೋದು, ಸರಿ ಊಟ ಮಾಡಬೇಡ, ಜಾಸ್ತಿ ಊಟ ಮಾಡು. ಸರಿ ಊಟ ಮಾಡೋದು ಏನರ್ಥ, ಎಷ್ಟು ಬೇಕೋ ಅಷ್ಟು ಊಟ ಮಾಡಿದ್ರೆ ಸರಿ ಊಟ ಮಾಡು ಅಂತ. ಇದು ಅದಲ್ಲ. ಊಟ ಹೊಡಿ ಅಂದರೆ ಊಟನೇ ಹೊಡೆಯೋದು ನಿಜವಾಗೋದು. ನಿಜವಾದ ಊಟ ಯಾವುದಿದೆಯೋ, ನಿಜವಾದ ಭೋಜನ ಅನ್ನೋದು ಯಾವುದಿದೆಯೋ ಅದನ್ನು ಹೊಡೆದು ಕೊಂದು ನಾವು ಮಾಡೋದು ಬೇರೆ ಏನೋ ಅದು ಭೂತ ದರ್ಪಣ ಹೊರತು ಊಟ ಅಲ್ಲ ಅದು ಅಂತ. ತುಂಬ ಜವಾಬ್ದಾರಿ ಇದೆ. ಊಟ ಹೇಗೆ ಮಾಡಬೇಕು ಅನ್ನೋಬೇಕು ತುಂಬ ಜವಾಬ್ದಾರಿ ಇದೆ ನಿಮಗೆ. ನಿಮ್ಮ ಮುಂದೆ ಹೇಳಿರ್ಬೇಕು ನಾವು ಒಂದು ಸರ್ತಿ. ಈ ಕಬ್ಬಿಣದ ಪಾತ್ರೆಯಲ್ಲಿ ಭೂತ ಪ್ರೇತಗಳಿಗಾದರೆ ಕಬ್ಬಿಣದ ಪಾತ್ರೆಯಲ್ಲಿ ಊಟ ಕೊಡಬೇಕು ಅಂತಿದೆ ಅಂತ. ಅಂದರೆ ಇದು ನಾವು ಭೂತ ಪ್ರೇತಗಳಿಗೆ ಏನಾದ್ರು ನೈವೇದ್ಯ ಕೊಡೋದಾದರೆ, ಸಮರ್ಪಣೆ ಮಾಡೋದಾದರೆ, ದೇವತೆಗಳಿಗಾದರೆ ಚಿನ್ನ ಬೆಳ್ಳಿ ಕಂಚು ಈ ಥರದ ಪಾತ್ರೆಗಳಲ್ಲಿ ಕೊಡಬೇಕು ಅಂತ ಲೆಕ್ಕ. ಭೂತ ಪ್ರೇತಗಳಿಗಾದರೆ ಅಯಸ್ಸಿನ ಪಾತ್ರೆಯಲ್ಲಿ, ಲೋಹದ ಪಾತ್ರೆಯಲ್ಲಿ ಕೊಡಬೇಕು. ಲೋಹ ಅಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಕೊಡಬೇಕು ಅಂತ ಅಷ್ಟೇ. ನಾನು ಮುಂದೆ ಹೇಳೋದಿಲ್ಲ. ಅಂದರೆ ನಿಮಗೆ ಗೊತ್ತು ನೀವು ಹೇಗೆ ಊಟ ಮಾಡ್ತಿರೋದು, ನಾನು ನಿಮಗೆ ಗೊತ್ತು, ನೀವೇನು ಅಂತ ನೋಡ್ಕೊಳ್ಳಿ ನೀವೇ ಅಷ್ಟೇ. ಒಂದು ಭೂತ ಪ್ರೇತಗಳು ಊಟ ಮಾಡೋದು ಅದರಲ್ಲಿ ಅಯಸ್ಸಿನ ಪಾತ್ರೆಯಲ್ಲಿ, ಮತ್ತು ಅಯಸ್ಸಿನ ಪಾತ್ರೆಯಲ್ಲಿ ಊಟ ಮಾಡಿದ್ರು ಅದ್ರ ಥರ ಆಗ್ತಾರೆ ಅಂತಂದರೆ ಆ ಗುಣ ಕೊಡುತ್ತೆ ಅದು ಅಂತ. ಒಂದಷ್ಟಾರು ಅದ್ರ ಕೊಡುಗೆ, ಅದ್ರ ಕಾಂಟ್ರಿಬ್ಯೂಷನ್ ಅದು ಅಂತ. ಹಾಗಾಗಿ ಅದ್ರ ಬಗ್ಗೆ ತುಂಬ ಜಾಗೃತ ವಹಿಸ್ತಾ ಇದ್ರು ನಮ್ಮ ಪೂರ್ವಜರು ಅಂತ. ಊಟ ಮಾಡೋದಂದರೆ ನೀವು ಬಾಳೆ ಎಲೆಯಲ್ಲಿ ಊಟ ಮಾಡಿ ತೊಂದರೆ ಇಲ್ಲ, ಮತ್ತುಗದರಲ್ಲಿ ಊಟ ಮಾಡಿ ತೊಂದರೆ ಇಲ್ಲ, ಕಮಲ ಪತ್ರದಲ್ಲಿ ಊಟ ಮಾಡಿ ತೊಂದರೆ ಇಲ್ಲ, ಹಿತ್ತಾಳೆ ಪಾತ್ರೆಯಲ್ಲಿ ಊಟ ಮಾಡಿ ತೊಂದರೆ ಇಲ್ಲ. ಆದರೆ ಆ ಬೆಳ್ಳಿ ಸ್ಟೀಲ್ ಪಾತ್ರೆ ಇದೆ, ಸ್ಟೀಲ್ ಅನ್ನೋದು ಕಬ್ಬಿಣಕ್ಕಿಂತ ಹಾಳೋದು. ಕಬ್ಬಿಣದಷ್ಟು ಕೂಡ ಪ್ರಶಸ್ತ ಅಲ್ಲ ಅದು. ಪ್ರಶಸ್ತ ಯಾವುದಕ್ಕೆ ಅಂದರೆ ಪಾತ್ರೆ ತೊಳೆಯೋಕ್ಕೆ, ಲಕ್ಕ ಹೊಳೆಯೋಕ್ಕೆ ಮಾತ್ರ ಅರ್ಥ, ಬೇರೆ ಯಾವುದಕ್ಕೂ ಅದು ಪ್ರಶಸ್ತ ಅಲ್ಲ. ಅದು ಬೇರೆ ಯಾವ ಕಾರಣಕ್ಕೂ ಪಾತ್ರದ ಗುಣ ಅನ್ನದಲ್ಲಿ ಬರುತ್ತೆ. ಆಧುನಿಕ ವಿಜ್ಞಾನ ಒಪ್ಪತ್ತದ. ನೀವು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಟ್ಕೊಂಡು ಊಟ ಮಾಡಿದರೆ, ಆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಆಹಾರ ಇದ್ದರೆ ಪ್ಲಾಸ್ಟಿಕ್ ಸೇರಿಕೊಳ್ಳುತ್ತೆ ನಿಧಾನಕ್ಕೆ ಅದರಲ್ಲಿ ಅಂತ, ಊಟದಲ್ಲಿ ಅಂತ. ನಾವು ಅದನ್ನು ಸೇವಿಸ್ತೀವಿ, ವಿಷ ಹೋಗಿರುತ್ತೆ ನಮ್ಮ ಒಳಗಡೆಗೆ ಅಂತ. ಪ್ಲಾಸ್ಟಿಕಲ್ಲಿ ನಾವು ಅಲ್ಲಿವರೆಗೆ ಬಂದುಬಿಟ್ಟಿದ್ದೀವಿ. ಅಲ್ಲಿಗ ಪ್ಲಾಸ್ಟಿಕಲ್ಲಿ ಊಟ ಮಾಡ್ತೀವಿ ನಾವು ಇವತ್ತು. ಮಾಡಲೇಬಾರ್ದು, ಅದು ಪ್ಲಾಸ್ಟಿಕಲ್ಲಿ ಇಟ್ಕೊಳ್ತೀವಿ ಅದನ್ನ. ಖಂಡಿತ ಸಲ್ಲ ಅಂತ. ಪಾತ್ರೆ ತುಂಬ ಮುಖ್ಯ ಅಂತ. ಪಾತ್ರೆ ತನ್ನ ಗುಣವನ್ನು ಕೊಡುತ್ತೆ ಊಟಕ್ಕೆ, ಆ ಅನ್ನಕ್ಕೆ ಅಂತ. ಹಾಗಾಗಿ ತುಂಬ ಜವಾಬ್ದಾರಿ ಇದೆ ಅಂತ. ಹಾಗೆ ಊಟವನ್ನು ಸರಿಯಾಗಿ ಮಾಡಬೇಕು. ಮಾಡಿದಾಗ ಅದು ಭಗವದರ್ಪಿತ ಆಗುತ್ತೆ. ಪ್ರತಿದಿನ ಮಾಡೋ ಊಟವೂ ಕೂಡ ಒಂಥರ ನೈವೇದ್ಯ ಆಗುತ್ತೆ. ನಾವು ತುಂಬ ಪವಿತ್ರಾತ್ಮರಾಗ್ತೇವೆ. ಆ ಅನ್ನವೇ ನಾವು ತಾನೇ, ಅನ್ನವೇ ನಾವಾಗೋದು ಅಂತ. ಹಾಗಾಗಿ ಅವನು ಜಲಸೇವನೆ ಕೂಡ ಅಂಬರೀಷ ಮಾಡುವಾಗ ಅದು ಅವನಿಗಿರಲಿ ಅಂತ ಅಷ್ಟು ಪವಿತ್ರ ಭಾವದಲ್ಲಿ ಮಾಡ್ತಾ ಇದ್ದಾನೆ ಅಂತ. ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗ್ತಾ ಇದ್ದಾನೆ, ದೂರ್ವಾಸರು ಏರ್ಪಡಿಸಿದ ಪರೀಕ್ಷೆಯಲ್ಲಿ. ಆದರೆ ಕೆಲವು ಸತಿ ಹೇಗಿರ್ತಾರೆ ಅಂದರೆ, ಅಂಥ ಕೋಪಿಷ್ಠರು ಹೇಗಿರ್ತಾರೆ ಅಂದರೆ, ಅವನು ಉತ್ತರ ತಪ್ಪಾದರೂ ಹೇಗೂ ಸಿಟ್ಟು ಬರುತ್ತೆ, ಸರಿ ಬರೋದು ಸಿಟ್ಟು ಬಂದುಬಿಡುತ್ತೆ ಅಂತ. ಅಲ್ಲ ಪಾಸ್ ಆಗಿಬಿಟ್ಟೆ ನೀನು ಅಂತ ಸಿಟ್ಟು ಬರುತ್ತೆ ಅಂತ. ಸಿಟ್ಟು ಬಂತಂತೆ ದೂರ್ವಾಸರಿಗೆ. ಸ್ನಾನ ಮಾಡಿ ಮರಳಿ ಬರ್ತಾರೆ, ಪಾರಣೆ ಆಗಿದೆ, ಭೋಜನವಾಗಿಲ್ಲ. ಮೆಚ್ಕೋಬೋದಲ್ವಾ, ನೀನು ನನಗೆ ಮರ್ಯಾದೆ ಕೊಟ್ಟೆ, ನೀನು
ಭಗವದರ್ಪಿತ ಮಾಡಬೇಕು, ಪಾರಣೆ ಅದು, ಪಾರಣೆ ತಪ್ಪಿಸೋ ಹಾಗಿಲ್ಲ. ಹಾಗಿದ್ರೂ ಕೂಡ ನೀನು ಒಂದು ಥರದಲ್ಲಿ ನೀನು ಜಲಸೇವನೆ ಮಾಡಿ ಪಾರಣೆ ಪೂರ್ತಿ ಮಾಡಿ ನನಗೆ ಕಾದಿಯಲ್ಲ ಅಂತ ಸಂತೋಷ ಪಡ್ಬೋದು. ಸಿಟ್ಟೇ ಬಂದಂತೆ, ನನ್ನ ಬಿಟ್ಟು ನೀನು ಹೇಗೆ ಮಾಡಿದೆ, ಅತಿಥಿ ಅಲ್ವ ನಾನು ಅಂತ. ಸೈರಣೆ ಕಳ್ಕೊಂಡು ದುರ್ವಾಸರು. ಅಂದರೆ ಈಗ ಧರ್ಮನಾಶವೇ ಆದಾಗ ಸೈರಣೆ ಕಳ್ಕೊಂಡ್ರೆ ಅದಕ್ಕೆ ಅದು ಶುಭ ಫಲವೇ ಇದೆ, ಅದಕ್ಕೆ ಅದು ತಪ್ಪಲ್ಲ. ಅದು ಧರ್ಮನಾಶ ಆದಾಗ ಸೈರಣೆ ಕಳ್ಕೊಬೋದು ಅಂತ. ತತಃ ಕರುಣಮೇದಿತ್ವ ಅಧರ್ಮೋಜಮಿತಿ ದ್ವಿಜ. ವಾಲ್ಮೀಕಿಗಳು ಶಾಪ ಕೊಡ್ತಾರಲ್ವಾ ಬೇಡನಿಗೆ. 2 ಕ್ರೋಂಚ ಪಕ್ಷಿಗಳಲ್ಲಿ ಒಂದನ್ನು ಹೊಡೆದ ಬೇಡ, ಅಕಾರಣವಾಗಿ ಹೊಡೆದವನು. ಅವನಿಗೆ ಅಗತ್ಯ ಇರಲಿಲ್ಲ, ಆದರೂ ಕೂಡ ಹೊಡೆದವನು. ಕೇವಲ ಹಿಂಸಾ ಬುದ್ಧಿಯಿಂದ ಹೊಡೆದ ಅದನ್ನು. ಅದು ಇವರಿಗೆ ಹೇಗೆ ಗೊತ್ತಾಗಬೇಕು? ವಾಲ್ಮೀಕಿಗಳಿಗೆ ಗೊತ್ತಾಗೋಕ್ಕೆ ಕಾರಣ ಇಲ್ಲ. ಅವನಿಗೆ ಅವನ ಅಗತ್ಯ ಏನು ಇವ್ರಿಗೇನು ಗೊತ್ತು? ತೀರ್ಮಾನ ಮಾಡ್ತಾರವರು. ಒಳಗೆ ಸೈರನ್ನು ಕಳ್ಕೊಳ್ತಾ ಇದ್ದೇನೆ, ಕರುಣೆ ಹೋಗ್ತಾ ಇದೆ ಒಳಗಡೆಯಿಂದ, ದುಃಖ ಆಗ್ತಾ ಇದೆ ಅಂದರೆ ಅಧರ್ಮ ಆಗಿದೆ ಇಲ್ಲಿಂದ. ಅಂದರೆ ಸಂಸ್ಕಾರವಂತ ಮನಸ್ಸಿಗೆ ಒಳಗಡೆ ಪೆಟ್ಟಾಯಿತು, ನೋವಾಯಿತು ಅಂದರೆ, ಎಲ್ಲ ಮನಸ್ಸಲ್ಲಿ ಹೇಳ್ತಾ ಇರೋದು ನಾವು, ಅಂಥ ಮನಸ್ಸುಗಳಿಗೆ ನೋವಾಯಿತು ಅಂದರೆ ಧರ್ಮಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ ಅಂತ. ಹಾಗಾದರೆ ಧರ್ಮನಾಶ ಆಗಿದೆ ಅಂತ ಲೆಕ್ಕ. ಅಲ್ಲಿ ನಾವು ಸಿಟ್ಟು ಮಾಡಬೇಕು, ಅಲ್ಲಿ ದುಃಖ ಮಾಡಬೇಕು. ಅಲ್ಲಿ ಬರುವ ಆಕ್ರೋಶಕ್ಕೂ ಕೂಡ ದೊಡ್ಡ ಅರ್ಥ ಇದೆ. ಅಲ್ಲಿ ಕೋಪ ವರ್ಜ್ಯ ಅಲ್ಲ, ದೋಷ ಅಲ್ಲ ಅದು ಅಂತ. ಆದರೆ ಇದು ಹಾಗಲ್ಲ ಅಂತ. ಇದು ಬಂದಿದ್ದು ಯಾಕಂದರೆ ಈಗೋ ಹರಟಾಗಿದೆ ಇಲ್ಲಿ, ಹಂಗೆ ಬದರಿದು ಇದು ದುರ್ವಾಸರದ್ದು. ನನ್ನನ್ನು ಬಿಟ್ಟು ಅಲ್ಲಿ ಏನು ಮಾಡಿದ್ದೇನೆ ಗುರುಗಳೇ, ನೀರು ಕುಡಿದಿತ್ತಾನೆ ಅಂತ. ಅದೆಲ್ಲ ಅಲ್ಲ, ನೀ ಪಾರಣೆ ಹೆಂಗೆ ಮಾಡಿದೆ, ಮತ್ತೇನು ಮಾಡಲಿ, ಮುಹೂರ್ತ ಮೀರಿ ಹೋಗುತ್ತಲ್ಲ, ಮೀರಿ ಹೋಗ್ಬೇಕು ಅಂತ ನೀವು ಹೇಳ್ತೀರಾ. ಅದೆಲ್ಲ ಮಾತುಕತೆಗೆ ದುರ್ವಾಸ ಹತ್ರ ಅವಕಾಶ ಇಲ್ಲ. ಶಾಪ ಅಂತಷ್ಟೇ. ಆಮೇಲೆ ಮಾತಾಡ್ಕೊಳ್ಳೋಣ ಒಂದು ಸರ್ತಿ. ಶಾಪ ಕೊಟ್ಟು ಸಿಟ್ಟೆಲ್ಲ ಹೋಗಲಿ ಒಂದು ಸರ್ತಿ, ಆಮೇಲೆ ನಾಳೆ ಬಾ. ಅಷ್ಟು ಸಹನೆ ಕಡಿಮೆ ಅವರಿಗೆ, ದುರ್ವಾಸರಿಗೆ ಅಂತ. ಆದರೆ ಆಗಿದ್ದೆಲ್ಲ ಒಳ್ಳೆಯದಾಗಿದೆ ಮುಂದೆ, ಬೇರೆ ವಿಷಯ ಅದು, ಬೇರೆ ಬೇರೆ ಪ್ರಕರಣದಲ್ಲಿ. ಇಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಈ ಪ್ರಕರಣದಲ್ಲಿ. ಸಿಟ್ಟು ಬಂದು ಏನು ಮಾಡಿದ್ರಂತೆ, ಕೈಲಾಗದೊಂದು ಮೈ ಪರ್ಚ್ಕೊಂಡು ಅಂತ ಹೇಳ್ತಾರಲ್ಲ, ಹತ್ತಿರ ಇದೆ ಅದಕ್ಕೆ. ಮೈಯಿಂದ ಒಂದು ರೋಮವನ್ನು ಕಿತ್ತರಂತೆ, ತನ್ನ ಮೈಯಿಂದ ಅಂತ. ತಪಸ್ವಿಗಳಿಗೆ ಯಾವುದೂ ಆಯುಧ ಆಗ್ಬೋದು. ಈಗ ಒಂದು ಕಾಗೆ ಬಂದು ಸೀತೆಯನ್ನು ಕುಕ್ಕಿತ್ತು. ರಾಮ ನಿದ್ದೆ ಮಾಡ್ತಾ ಇದ್ದ, ಸೀತೆ ಮಡ್ಲೆಲ್ಲ ಮಲಗಿ ಸೀತೆಯನ್ನು ಕುಕ್ಕಿ ರಕ್ತ ಬರೆಸ್ತಂತೆ ಕಾಗೆ. ಆ ರಕ್ತ ಬಿದ್ದು ಎಚ್ಚರ ಆಯ್ತಂತೆ ರಾಮನಿಗೆ. ಸೀತೆ ಎಬ್ಬಿಸ್ಲಿಲ್ಲ ರಾಮನನ್ನು. ಎಚ್ಚರದ ನೋಡ್ತಾನೆ, ಕಾಗೆ ಬಂದು ಕುಕ್ತಾ ಇದೆ ಸೀತೆಯನ್ನು. ಸಿಟ್ಟು ಬಂದಂತೆ ರಾಮನಿಗೆ. ಸಿಟ್ಟು ಬಂದು ಮಾಡಿದ್ದೇನು ಅಂದರೆ, ಬಿಲ್ಲು ಬಾಣ ಎಲ್ಲ ದೂರ ಇದೆ, ಮತ್ತು ಆ ಕಾಗೆ ಮೇಲೆ ಬಿಲ್ಲು ಬಾಣ ಎಲ್ಲ ತಗೊಂಡ್ರೆ ವಿಚಿತ್ರ ಕಾಣುತ್ತೆ ನೋಡೋದಕ್ಕೂ ಕೂಡ. ಹಾಗಾಗಿ ಅಲ್ಲಿ ಸದರ್ಭಂ ಸಂಸ್ಥಾರಾದ ಗೃಹ್ಯ ಅಂತ, ಆಸನದ ದರ್ಭೆಯಲ್ಲಿ ಆಸನ ಇತ್ತಲ್ಲಿ, ಅಲ್ಲಿಂದ ಒಂದು ದರ್ಭೆಯನ್ನು ಕಿತ್ತು ಎಳೆದನಂತೆ. ಬ್ರಹ್ಮಾಸ್ತ್ರದಿಂದ ವಿಮಂತ್ರಣ ಮಾಡಿ ಎಸೆದ ಅಂತ ಕಾಗೆ ಮೇಲೆ. ಸುಮ್ಮನೆ ಕಾಗೆ ಅಲ್ಲ ಅದು, ಹಾಗಾಗಿ ಬ್ರಹ್ಮಾಸ್ತ್ರ ಅದಕ್ಕೆ. ಈಗ ಬ್ರಹ್ಮಾಸ್ತ್ರದಿಂದ ವಿಮಂತ್ರಣ ಮಾಡಿ ಬೆಟ್ಟದ ಮೇಲೆ ಪ್ರಯೋಗ ಮಾಡಿದ ಅಂತ. ಹಾಗೆ ಈ ದುರ್ವಾಸರು ಒಂದು ರೋಮ ಕಿತ್ತರು. ಆ ಕಡೆ ಈ ಕಡೆ ನೋಡಿ ಏನು ಕಾಣಲಿಲ್ಲ, ಒಂದು ರೋಮವನ್ನು ಕಿತ್ತರು. ಕಿತ್ತ ರೋಮ ಕೃತ್ಯ ಆಯಿತು. ಅವನು ಕೃತ್ಯ ಅಂದರೆ ದುಷ್ಟಶಕ್ತಿ. ಅದು ವಾಮಾಚಾರದಿಂದ ಹುಟ್ಟುವಂಥ ವಿಕೃತ ಶಕ್ತಿಗೆ ಕೃತ್ಯ ಅಂತ ಹೆಸರು. ಇನ್ನೊಬ್ಬರನ್ನು ತಿನ್ನೋಕೆ ಅಂತ ಹುಟ್ಟಿರುತ್ತೆ ಅದು, ಇನ್ನೊಬ್ಬರನ್ನ ನಾಶ ಮಾಡೋಕ್ಕೆ ಅಂತ ಹುಟ್ಟಿರುತ್ತೆ. ಅದಕ್ಕೆ ನೀವು ಒಳ್ಳೆ ಫಲ ಬೇರೆ ಏನೂ ಇಲ್ಲ. ಯಾರನ್ನಾರು ತಿನ್ನೋದೇ ಕೆಲಸ ಅದಕ್ಕೆ. ಯಾರನ್ನಾರು ತಿನ್ನಲೇಬೇಕು, ಅದು ಇದ್ದರೆ ಅದು. ಇಲ್ಲಿ ಏನಂದರೆ ಈ ಮಂತ್ರಗಿಂತ ಹೇಳೋಕ್ಕೆ ಸಮಯ ಇಲ್ಲ ದುರ್ವಾಸರಿಗೆ. ಆದರೆ ಮುನಿಗಳಿಗೆ ಕ್ರೋಧವೇ ಹೊಲೆತನ ಅಂತ ಬೇರೆ ಇಲ್ಲ, ಕ್ರೋಧವೇ ಹೊಲೆ. ಈಗ ಚಂಡಾಲ ಶಬ್ದ ಇದೆಯಲ್ಲ, ಅದು ಬಂದಿದ್ದೆ ಹಾಗೆ ಅಂತ. ಚಂಡಸ್ತ್ವತ್ಯಂತ ಕೋಪನಃ. ಚಂಡ ಅಂದರೆ ಅತಿ ಕೋಪಿಷ್ಟ ಅಂತ ಚಂಡ ಶಬ್ದಕ್ಕೆ ಅರ್ಥ. ಅದರಿಂದ ಬರುವಂಥದ್ದು ಅಂತ. ಆ ಚಂಡಾಲತ್ವ ಅನ್ನೋದು ಬರೋದು ಮಿತಿಮೀರಿದ ಕೋಪದಿಂದ ಅಂತ. ಕೋಪದ ಪೀಳಿಗೆ ಆಗ್ಬಿಟ್ರೆ ಏನು ಮಾಡೋದು ಒಂದು ಅಂತ. ಅಂದರೆ ಹಾಗೆ ಕೋಪದಿಂದ ಹೊಲೆತನ ಬರುತ್ತೆ ಅಂತ. ಹೊಲೆತನ ಆ ಕ್ಷಣದಲ್ಲಿ ಹೊಲೆತನ ಬಂದಾಗ ಆ ಕೂದಲು ಕೃತ್ಯ ಆಯಿತು. ಬಿಟ್ರಂಥದ್ದು ತಿನ್ನು ಅಂತ ಅಂಬರೀಷನ ಮೇಲೆ. ನೀನು ಪಾಲನೆ ಮಾಡಿದ್ದಕ್ಕೆ, ನಿನ್ನನ್ನು ಪಾಲನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅಂತ, ನಿನ್ನನ್ನೇ ಪಾಲನೆ ಮಾಡುತ್ತೆ ಕೃತ್ಯ ಅಂತ. ನಮ್ಮದೇನು ತಪ್ಪಿಲ್ಲದೆ ಇದ್ದರೆ ನಮಗೇನಾಗೋದಿಲ್ಲ ಅಂತ ಕೊನೆಗೂ ಅಂತ. ನಮ್ಮ ದೇವ್ರು ನೋಡ್ತಾನೆ, ದೇವರು ರಕ್ಷಣೆ ಮಾಡ್ತಾನೆ. ಅಂಬರೀಷ ಏನೂ ಪ್ರತಿಕ್ರಿಯೆ ಮಾಡಲಿಲ್ಲ. ಅಂಬರೀಷನ ಸಮಸ್ಯೆನೂ ಅದೇ, ಅವನು ಬಿಲ್ಲು ಬಾಣ ಎಲ್ಲಿಂದ ತರ್ತಾನೆ ದುರ್ವಾಸರ ಮೇಲೆ, ಅವನಿಗೆ ಮನಸ್ಸಿಲ್ಲ. ತಪಸ್ವಿಗಳು, ಗುರುಗಳು ಅವರೇ ಕತ್ತಿ ಎತ್ತಿರೋ ಏನು ಮಾಡ್ತಾನೆ, ಮಾಡೋದು ಮಾಡಿಯಪ್ಪ ಸರಿ, ತಲೆ ಕೊಟ್ಟೆ.
ಅಪರಾಧ ಇದ್ದರೆ ದಂಡನೆ ಆಗಿ ಹೋಗಲಿ. ನಾರಾಯಣನ ಸ್ಮರಣೆ ಮಾಡಿದಂತೆ, ಅಕಸ್ಮಾತ್ ಜೀವ ಹೋದ್ರೆ ನಿನ್ನ ಹತ್ರನೇ ಹೋಗಲಿ ಅಂತ ನಾರಾಯಣ ಸ್ಮರಣೆ ಮಾಡಿದಂತೆ ತಿರುಗಿ ಏನೂ ಮಾಡಲಿಲ್ಲ ಅಂತ. ಆಗ ಚಕ್ರ ಬಂತು, ಭಗವಂತನ ಚಕ್ರ ಬಂತು, ಸುದರ್ಶನ ಚಕ್ರ ಅಂಬರೀಷನ ರಕ್ಷಣೆಗೆ. ಎಲ್ಲಿತ್ತು ಅಂದರೆ ಅವನ ಮನೇಲೇ ಇತ್ತಂತ, ಅಂಬರೀಷನ ಮನೇಲೆ. ಅವನು ಎಷ್ಟರ ಮಟ್ಟಿಗಿನ ವಿಷ್ಣು ಭಕ್ತ ಅಂದರೆ ಆ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿ ಭಗವಂತ ವಿಷ್ಣುವೇ ಚಕ್ರ ಕೊಟ್ಟಂತೆ ಇಟ್ಕ ಇದ್ದಂತ. ಗೊತ್ತಿದೆ ಅವನಿಗೆ ಒಂದಿನ ದೂರಸ್ರು ಬರ್ತಾರೆ ಅಂತ. ಮತ್ತೆ ಎಲ್ಲೂ ಪ್ರಯೋಗ ಆಗಿಲ್ಲ, ಅದು ಮಾಡೋನು ಅಲ್ಲ ಅವನು ಅಂಬರೀಷ್. ಚಕ್ರವನ್ನು ತೆಗೆದುಕೊಟ್ಟನಂತೆ ಅಂತ. ಅದು ಭಗವಂತನೇ ಹಾಗೆ, ನೀವು ಸರಿ ಇದ್ದರೂ ಚಕ್ರ ಕೊಡ್ತಾನೆ, ಸರಿ ಇಲ್ಲರೂ ಚಕ್ರನೇ ಕೊಡೋದು ಅಂತ, ಆಗಲೂ ಕೂಡ ಅಂತ. ಹಾಗೆ ಚಕ್ರವನ್ನೇ ಕೊಟ್ಟಿದ್ದ ಅಂತ. ಅಂದರೆ ಇದು ನಾವು ಇವನ ಕತೆ ಕೇಳ್ತೇವೆ, ಅಶ್ವತ್ಥಾಮನ ಕತೆ ಕೇಳ್ತೇವೆ. ಅಶ್ವತ್ಥಾಮ ಚಕ್ರ ಕೇಳಿದ ಹೋಗಿ ಕೃಷ್ಣನ ಹತ್ರ ಅಂತ ಒಂದು ಕತೆ ಕೇಳ್ತೇವೆ. ಅವನ ಹತ್ರ ಒಂದು ಬ್ರಹ್ಮಶಿರೋಸ್ತ್ರ ಇತ್ತು ಅಶ್ವತ್ಥಾಮನ ಹತ್ರ, ಯಾರ ಹತ್ರ ಇಲ್ಲದೆ ಇರೋಂಥದ್ದು. ಚಕ್ರ ಬೇಕು ಅಂತ ಆಸೆ ಕೃಷ್ಣನದ್ದು. ಹೋಗಿ ಕೃಷ್ಣನನ್ನು ಕೇಳ್ದ, ಈ ಬ್ರಹ್ಮಶಿರೋಸ್ತ್ರ ನಿಂಗೆ ಕೊಡ್ತೀನಿ, ನಿನ್ನ ಚಕ್ರ ನಂಗೆ ಕೊಡ್ತೀಯ ಅಂತ. ಚಕ್ರದ ವ್ಯಾಪಾರ, ಸುದರ್ಶನ ಚಕ್ರದ ವ್ಯಾಪಾರ ಮಾಡೋಕ್ಕೆ ಹೋಗಿದ್ದಾನೆ ಅವನು ಅಶ್ವತ್ಥಾಮ. ಅದಕ್ಕೆ ಕೃಷ್ಣ ಹೇಳಿದಂತೆ, ನಾವು ಬ್ರಾಹ್ಮಣರ ಹತ್ರ ವ್ಯಾಪಾರ ಎಲ್ಲ ಮಾಡೋದಿಲ್ಲ, ನಿಂಗೆ ಚಕ್ರ ಬೇಕಾದ್ರೆ ತಗೊಂಡೋಗಲ್ಲ, ಆಯುಧಾಗಾರದಲ್ಲಿ ತಗೊಂಡೋಗು, ನೀವು ಅದೆಲ್ಲ ಕೊಡೋದು ಬೇಡ ನನಗೆ ತಿರುಗಿ, ಸರಿಯಲ್ಲ ನಾವು ಮಾಡೋದನ್ನು, ನಾವು ದಾನ ಕೊಡೋರು, ಹಾಗಾಗಿ ಅಲ್ಲಿ ಆಯುಧಾಗಾರದಲ್ಲಿ ತಗೊಂಡೋಗು. ಅಲ್ಲಿ ಹೋದರೆ ಏನು ಮಾಡಿದ್ರು ಚಕ್ರ ಎತ್ತಕ್ಕಾಗಿಲ್ವಂತೆ ಅಶ್ವತ್ಥಾಮನಿಗೆ. ಕೊನೆಯವರೆಗೂ ಎತ್ತಕ್ಕಾಗದೆ ಉಸಿರು ಬಿಟ್ಟಾಗ ಕೃಷ್ಣ ಬಂದಂತೆ, ಅಲ್ಲ ಈಗ ಹೇಳು ತಗೊಂಡು ಏನು ಮಾಡಬೇಕು ಅಂತಿದ್ದೆ ಅಂತ. ಸತ್ಯ ಹೇಳ, ನಿನ್ನ ಮೇಲೆ ಮೊದಲು ಪ್ರಯೋಗ ಮಾಡಿ ಅದನ್ನ ಆಮೇಲೆ ಹೊರಡಬೇಕು ಅಂತಿದ್ದೆ ಇಲ್ಲಿಂದ ಅಂತ ಹೇಳ್ತಾನೆ ಅಶ್ವತ್ಥಾಮ. ಮಹಾಭಾರತದಲ್ಲಿದೆ ಅದು. ಹಾಗಾಗಿ ನೋಡಿ, ಅಂದರೆ ಚಕ್ರ ತಗೊಂಡು ಹೋಗೋಕ್ಕಾಗಲಿಲ್ಲ ಅಂತ ಅಶ್ವತ್ಥಾಮನಂಥವರಿಗೆ ಅಂತ. ಆದರೆ ಅಂಬರೀಷನಂಥವರಿಗೆ ತಗೋ ಕೇಳಿದ್ರೆ ಕೊಡಲಿಲ್ಲ ಅಶ್ವತ್ಥಾಮನಿಗೆ, ಆದರೆ ಅಂಬರೀಷನಿಗೆ ತಗೋ ಅಂತ ಕೊಟ್ಟಿದ್ದ ಅಂತ. ಆ ಚಕ್ರ ಕಾಯ್ತಾ ಇತ್ತು, ಅಂಬರೀಷನನ್ನು ಕಾಯ್ತಾ ಇತ್ತು, ಮತ್ತು ಈ ಸಮಯವನ್ನು ಕಾಯ್ತಾ ಇತ್ತು. ಯಾವಾಗ ಬರ್ತಾರೆ ದೂರ್ವಾಸರು, ಯಾವಾಗ ಒಂದು ಸಣ್ಣ ಎಡವಟ್ಟು ಮಾಡ್ತಾರೆ ಅವರು, ಆಗ ನಾನು ತೋರಿಸ್ತೀನಿ ಅಂತ ಕಾಯ್ತಾ ಇತ್ತು ಅಂತ. ಆ ಚಕ್ರ ಇದ್ದಕ್ಕಿದ್ದಂತೆ ಹೊರಗೆ ಬರುತ್ತೆ, ಅದು ಭಸ್ಮ ಮಾಡುತ್ತೆ ಆ ಕೃತಿಯನ್ನು. ಅದೇನು ಸಾವಿರಾರು ಒಲುಗುಗಳು ಜ್ವಾಲಾವಲಿ ಹೊರಹೊಮ್ಮಿಸ್ತಕ್ಕಂಥ ಮಹಾ ಸುದರ್ಶನ ಚಕ್ರ ಅದು. ಸಹಸ್ರಾರ ಅಂತಲೇ ಹೆಸರು ಅದಕ್ಕೆ, ಸಾವಿರ ಅಲುಗುಗಳು ಅದಕ್ಕೆ ಅಂತ. ಬೆಂಕಿ ಉಗುಳುವಂಥ ಒಂದು ಮಹಾಯುಧ ಅದು. ಅದು ಕೃತಿ ಅಂದರೆ ಅದಕ್ಕೆ ಉಪ್ಪಿನಕಾಯೋ ಅಲ್ಲ ಅದಕ್ಕೆ, ಆ ಚಕ್ರಕ್ಕೆ. ಅದನ್ನು ಭಸ್ಮ ಮಾಡಿ ಹಾಕಿಬಿಡ್ತು. ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ, ಹೋಗಿ ದೂರ್ವಾಸರ ಮೇಲೆ ಹೋಯ್ತಂಥದ್ದು. ಈಗ ದೂರ್ವಾಸರು ಓಡಬೇಕಾಯ್ತು ಅಂತ ಅಲ್ಲಿಂದ. ಅದಕ್ಕೆ ಹೇಳಿದ್ದು ಅಂತ. ಅಂದರೆ ತಪ್ಪಿದ್ದಲ್ಲಿ ಶಿಕ್ಷೆ ಕೊಟ್ಟರೆ ಇಬ್ರಿಗೂ ಕ್ಷೇಮ, ಅದು ಶಿಕ್ಷೆ ಕೊಟ್ಟವನಿಗೂ ಒಳ್ಳೆಯದದು, ತಗೊಂಡವನು ಉದ್ಧಾರ ಆಗ್ತಾನೆ, ಶಿಕ್ಷೆ ಸ್ವೀಕಾರ ಮಾಡಿದವನು ಉದ್ಧಾರ ಆಗ್ತಾನೆ. ವಾಲಿಗೆ ರಾಮ ದಂಡನೆ ಮಾಡುವಾಗ ಹೇಳೋ ಮಾತದು ಅಂತ. ಇಬ್ರಿಗೂ ಒಳ್ಳೆಯದು ಅಂತ. ರಾಜನಾದವನು ದಂಡ ವಿಧಿಸಿದರೆ ಆಗ ರಾಜನಿಗೂ ಕ್ಷೇಮ, ಅದು ರಾಜನಿಗೂ ಪುಣ್ಯ, ಅದು ನಿನಗೂ ಪಾಪ ಪರಿಹಾರ ಅಂತ. ತಪ್ಪಿಲ್ಲದೆ ಮಾಡೋಕೆ ಹೋದ್ರೆ ಏನೆಲ್ಲ ಆಗ್ಬೋದು ಅಂದ್ರೆ ಏನೆಲ್ಲ ಆಗ್ಬೋದು ಅಂತ. ಸುದರ್ಶನ ಚಕ್ರ ಬೆನ್ನಟ್ಟಬಹುದು ಅಂತ. ಲೋಕಾಂತರವನ್ನು ಸುತ್ತಿದರಂತೆ ದೂರ್ವಾಸರು ಪಾಪ. ಹಿಂದೆ ಬರ್ತಾ ಇದೆ ಚಕ್ರ. ಕೊನೆಗೆ ಸೀದಾ ವೈಕುಂಠಕ್ಕೆ ಹೋದ್ರಂತೆ. ಏನಾದರೂ ಮಾಡು ಮರ, ಇದು ಒಟ್ಟು ಚಕ್ರ ನನ್ನನ್ನು ಬಿಡ್ತಾ ಇಲ್ಲ, ನಿನ್ನ ಚಕ್ರ ನೀನೇ ಪರಿಹಾರ ಮಾಡು ಅಂತ. ಆಗೋದಿಲ್ಲ ನನ್ನ ನಾರಾಯಣ ಕೊಟ್ಟಾಗಿದೆ ಅಂಬರೀಷನಿಗೆ. ಅಂಬರೀಷ ಉಪಸಂಹಾರ ಮಾಡಿದರೆ ಮಾಡಬೇಕು ಹೊರತು ನಾ ಮಾಡೋಕ್ಕಾಗೋದಿಲ್ಲ ಉಪಸಂಹಾರವನ್ನು. ಭಕ್ತ ಪರಾಧೀನ ಭಗವಂತ. ಅಷ್ಟರ ಮಟ್ಟಿಗೆ ಕೊಟ್ಟಿದ್ದಾನೆ ಚಕ್ರವನ್ನು ಅಂತ. ನಾವು ಎಷ್ಟೋ ಸರಿ ಕೊಟ್ಟ ಮೇಲೆ ನಮ್ಮದೇ ಅಂತ ಅಂದ್ಕೊಂಡಿರ್ತೀವಿ ನಾವು. ಹಾಗಲ್ಲ ಅಂತ. ಭಕ್ತನಿಗೆ ಕೊಟ್ಟ ಮೇಲೆ ಭಕ್ತನದೇ ಅಂತ. ಹೋಗಿ ಅವನನ್ನೇ ಕೇಳಿ, ಹೋಗಿ ಅಂಬರೀಷನಿಗೆ ಶರಣಾಗಬೇಕಾಗತ್ತೆ ದೂರ್ವಾಸರು. ಒಂದೇ ಪ್ರಕರಣ ಬಹುಶಃ ದೂರ್ವಾಸರು ಯಾರಿಗಾರು ಶರಣಾಗಿತ್ತು. ಅಂಬರೀಷನಿಗೆ ನೋಡಿ ಮರ್ಯಾದೆಯಿಂದ ಇರ್ಬೋದಾಗಿತ್ತಾ? ಅವನು ಕೈ ಮುಕ್ಕೊಂಡಿದ್ದ, ಇವರು ಆಶೀರ್ವಾದ ಮಾಡ್ಕೊಂಡಿದ್ರು, ಏನಾಗ್ತಿತ್ತಪ್ಪ? ಹೋಗಿ ಅವನನ್ನು ಕೆಣಕಿ ಆಗಿದ್ದೇನು ಅಂದರೆ ಅದೇ ಅಂಬರೀಷನ ಹತ್ರ ಹೋಗಿ ತ್ರಾಹಿ ಕಾಪಾಡು ಅಂತ ಹೇಳೋಂಥ ಪರಿಸ್ಥಿತಿ. ಪಾಪ ಅವನಾದರೂ ಅದೆಲ್ಲ ಇಟ್ಕೊಳ್ಳಿಲ್ಲಂತ, ಅವನು ಹಳೇದ್ಮೇಲೆ ಇಟ್ಕೊಳ್ಳಿಲ್ಲವಂತೆ. ಹೌದಾ, ತೊಂದರೆ ಆಯಿತಾ, ನಾನು ಸರಿ ಮಾಡಿಕೊಡ್ತೇನೆ ಬಿಡಿ ಅಂತೇಳಿ ಅವನೇ ಪ್ರಾರ್ಥನೆ ಮಾಡಿ ಆ ಚಕ್ರವನ್ನು ಉಪಸಂಹಾರ ಮಾಡ್ತಾನೆ ಅಂಬರೀಷ. ಇಡೀ ಪ್ರಕರಣದಲ್ಲಿ ಅಂಬರೀಷನ ದೊಡ್ಡತನ ಅಷ್ಟು ಅದು ಸ್ಥಾಪಿತವಾಗಿದೆ. ಅಂದರೆ ಅವನ ನಿಷ್ಪ್ರತಿಕ್ರಿಯೆ, ದುರ್ವಾಸರು ಅವನ ಮೇಲೆ ಕೈ ಎತ್ತಿದಾಗಲೂ ಅವನು ಏನು ಮಾಡದೇ ಇರೋದು, ಅವನು ಸಂಯಮ, ನಿಷ್ಪ್ರತಿಕ್ರಿಯೆ ಅವನದ್ದು.
ಆಮೇಲೆ ದೂರ್ವಾಸರು ಮತ್ತೆ ಬಂದು ಶರಣಾದಾಗ ಅದು ದುರ್ವಾಸರಿಗೆ ಕಷ್ಟ ಪರಿಹಾರ ಮಾಡಿಕೊಟ್ಟಿದ್ದು. ಮುಹೂರ್ತ ಮೀರುವಾಗ, ಪಾರಣೆ ಮುಹೂರ್ತ ಮೀರುವಾಗ ಅವನ ಒಂದು ವಿವೇಚನೆ, ಅವರಿಗೂ ಗೌರವ ಕೊಡಬೇಕು. ಹಾಗಂತ ಮುಹೂರ್ತಕ್ಕೂ ಗೌರವ ಕೊಡಬೇಕು, ದ್ವಾದಶಿಗೂ ಗೌರವ ಸಲ್ಲಬೇಕು, ಸಂತರಿಗೂ ಗೌರವ ಸಲ್ಲಬೇಕು ಅನ್ನೋ ಅವನ ವಿವೇಚನೆ. ಇದೆಲ್ಲ ನೋಡಿದಾಗ ಆ ರಾಜರಿಗೆಲ್ಲ ಎಷ್ಟು ಒಂದು ಬುದ್ಧಿ ಇತ್ತವರಿಗೆ, ವಿವೇಕ ಇತ್ತವರಿಗೆ. ಅಂಥವರು ರಾಜರಾದರೆ ರಾಜ ಪದ್ಧತಿ ಎಷ್ಟು ಒಳ್ಳೆಯದು ಬೇರೆ ಯಾವುದೂ ಅಲ್ಲ. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಯಾರೂ ಹೇಳೋರು ಕೇಳೋರು ಇರೋದಿಲ್ಲ. ದೊಡ್ಡ ಮೀನು ಸಣ್ಣ ಮೀನು ತಿನ್ನೋ ವ್ಯವಸ್ಥೆ ಇದು ಈಗಿರೋದು. ಯಾರು ನಾಯಕರಲ್ಲ, ಯಾರು ಪ್ರಭು ಅಲ್ಲ, ಅವ್ಯವಸ್ಥೆ ಒಂದು ರೀತಿಯಲ್ಲಿ. ಸರಿಯಾದ ನಾಯಕನಿದ್ದರೆ ಅದರಷ್ಟು ಒಳ್ಳೆಯ ವ್ಯವಸ್ಥೆ ಬೇರೆ ಯಾವುದೂ ಅಲ್ಲ. ಸಾರ್ವಭೌಮನ ಇದ್ದರೆ ತುಂಬ ಒಳ್ಳೆಯ ವ್ಯವಸ್ಥೆ ಅದು. ಹಾಗೆ ಅಂಥ ಒಬ್ಬ ರಾಜ, ಅಂಬರೀಷ ರಾಜ, ದ್ವಾದಶಿ ವ್ರತವನ್ನು, ಏಕಾದಶಿ ದ್ವಾದಶಿ ವ್ರತವನ್ನು ಆಚರಣೆ ಮಾಡಿ ಎಷ್ಟು ಎತ್ತರಕ್ಕೆ ಏರಿದ ಅಂದರೆ ಭಗವಂತನ ಚಕ್ರ, ಸುದರ್ಶನ ಚಕ್ರ ಅವನ ಮನೆಯಲ್ಲಿ. ದೂರ್ವಾಸು ತ್ರಾಹಿ ಅಂತ ನೋಡಿ, ದೂರ್ವಾಸರು ಬಿಟ್ಟ ಕೃತ್ಯ ಅವನನ್ನೇನು ಮಾಡಲಿಲ್ಲ, ಅದೇ ಧ್ವಂಸ ಹೋಯಿತು ಅಂತ. ನಮ್ಮ ಜೀವನದಲ್ಲೂ ಕೂಡ ಹಾಗೆ ಅಂತ ನಾವು ಈ ವ್ರತಗಳನ್ನು, ಏಕಾದಶಿಯೋ ದ್ವಾದಶಿಯೋ ದಶಮಿಯೋ ಶಿವರಾತ್ರಿಯೋ ಇನ್ನೊಂದು, ಈ ವ್ರತಗಳನ್ನು ಇವೆಲ್ಲ ಕಾಲಘಟ್ಟದ ವಿಶೇಷ ಸಂದರ್ಭಗಳು ಅಂತ. ಇವುಗಳನ್ನು ನಾವು ಬಳಸ್ಕೊಂಡ್ರೆ, ಗಾಳಿ ಬಂದಾಗ ತೂರ್ಕೊಂಡ್ರೆ ನಮ್ಮನ್ನು ರಕ್ಷಣೆ ಮಾಡ್ತೇವೆ. ನೀವು ಭಗವಂತ ನಮಗೆ ಹತ್ತಿರ ಆಗ್ತಾನೆ. ಅವನಾಗ ಅವನು ತೋರಿ ಬರುವ ಸಮಯ ಅದೆಲ್ಲ, ಅವನಾಗ ಅವನು ಇಳಿದು ಬರುವ ಸಮಯ. ನಾನಿದ್ದೀನಿ ನಿರ್ಧಾರಕ್ಕೆ ಅಂತ ಅವನು ಹೇಳುವಂಥ ಅವನು ಮುಹೂರ್ತಗಳು ಅಂತ. ಈಗ ನೀವು ಈ ಗುರುಗಳನ್ನ ಕಾಣೋಕ್ಕೆ ಅಂತ ಬರ್ತೀರಿ ಇಲ್ಲಿಗೆ, ಈ ಗುರುಗಳು ಬರೋ ಸಮಯ ಇದೆ, ಯಾವುದೋ ಒಂದು ಸಮಯ. ಆ ಹೊತ್ತಿಗೆ ಬಂದರೆ ನಿಮ್ಮ ಸುಲಭದಲ್ಲಿ ಆಗುತ್ತಾ ಅದು? ಅದನ್ನು ಬಿಟ್ಟು ಬಂದರೆ ಆಗ್ಬೋದು, ಆಗದೇ ಇರ್ಬೋದು, ತಡ ಆಗ್ಬೋದು, ಮತ್ತು ನಿಮಗೂ ಪರಿವಾರದವರಿಗೂ ನಡಿಬೋದು, ಅಲ್ಲಿ ಮಾಡಿ ಎಲ್ಲ ಆಗುತ್ತೆ ನೋಡಿ ಅಂತ. ಎಷ್ಟು ಕಷ್ಟ ಆಗುತ್ತೆ ನೋಡಿ ಅದು ಅಂತ. ಆಮೇಲೆ ಅಲ್ಲೂ ತ್ರಾಸು, ಇಲ್ಲೂ ತ್ರಾಸು. ಅಲ್ಲೂ ಅವ್ರು ಯಾರು ಇನ್ಯಾವುದೋ ಕೆಲಸದಲ್ಲಿ ಇರ್ತಾರೆ ಅವರು, ಹಾಗಾಗಿ ಅದನ್ನು ಬಿಟ್ಟು ಬರಬೇಕು ಆ ಸಮಯದಲ್ಲಿ. ನಿಮಗೂ ಇನ್ಯಾವುದೋ ಕೆಲಸ ಇದೆ, ನಿಮಗೆ ನೀವೆಲ್ಲಿ ಕಾಯ್ತಾ ಇರ್ತೀರಿ. ಇದೆಲ್ಲ ಯಾವಾಗ ಅಂದರೆ ಅಸಮಯದಲ್ಲಿ ನಾವು ಹೋದಾಗ ಅಂತ. ನೀವು ಅಸಮಯದಲ್ಲಿ ಹೋಗಬೇಡಿ, ಆ ಸಮಯದಲ್ಲಿ ಹೋಗಿ ಅಂತ, ಆ ಹೊತ್ತಲ್ಲಿ ಹೋಗಿ. ಯಾವ ಹೊತ್ತು ಅಂದರೆ ದೇವರು ತಾನಾಗಿ ಒಲಿದು ಬರುವ ಹೊತ್ತು. ಅದು ಇಂಥ ಪರ್ವಗಳು. ನವರಾತ್ರಿ ಇದೆ, ರಾಮನವಮಿ ಇದೆ, ಶಿವರಾತ್ರಿ ಇದೆ, ಗಣೇಶ ಚತುರ್ಥಿ ಇದೆ, ಕೃಷ್ಣಾಷ್ಟಮಿ ಇದೆ, ಏಕಾದಶಿ ಇದೆ. ಇಂಥ ಪರ್ವಗಳಿದೆಯಲ್ಲ, ಇದೆಲ್ಲ ಬರೀ ಏನಂದರೆ ಕಜ್ಜಾಯ ಮಾಡಿ ತಿನ್ನೋದಕ್ಕೆ, ಹೊಸ ಬಟ್ಟೆ ಉಟ್ಕೊಂಡು ತೋರಿಸೋದಕ್ಕೆ ಬೇರೆಯವರಿಗೆಲ್ಲ, ಈ ಸೀರೆ ಹೇಗಿದೆ, ಈ ಶರ್ಟ್ ಹೇಗಿದೆ ಅಂತ ಅದಕ್ಕೆ ಇರೋದಲ್ಲ ಅದು ಹಬ್ಬ. ಅದಿರೋದು ಯಾಕೆ ಅಂದರೆ ಭಗವದ್ ಉಪಾಸನೆಗೆ ಇರೋದು. ಇದು ಮಾಡಬಾರ್ದಂತಲ್ಲ, ಭಗವಂತನಿಗೆ ನೈವೇದ್ಯ ಮಾಡಿ ನಾವು ತಗೊಂಡ್ರೆ ಒಳ್ಳೆಯದೇ, ಇಲ್ಲ ಅಂತಲ್ಲ. ಅದು ಬರೇ ಬಾಯಿ ರುಚಿಗಿರೋದು, ಶೋ, ಅದಕ್ಕಿರೋದಲ್ಲ ಅದೆಲ್ಲ. ದೀಪಾವಳಿ ಅಂದರೆ ಪಟಾಕಿ, ಶಾಂತಿ ಭಂಗ, ಪರಿಸರ ಮಾಲಿನ್ಯ. ದೀಪ ಹಚ್ಚರು ಅಂತ ಹೇಳಿದರೆ ದೀಪಾವಳಿಗೆ ಪಟಾಕಿ ಹೊಡೆಯೋರಿಗೆ ನಾವು ಅಂದರೆ ಅದನ್ನು ಹೇಗೆ ನಾವು ವಿಕೃತ ಮಾಡ್ಕೊಂಡಿದ್ದೀವಿ ಅದನ್ನೆಂದರೆ ಆ ಉತ್ಸವವನ್ನು ಎಲ್ಲ ಹಾಳು ಮಾಡ್ಕೊಳ್ಳೋಕೆ ಅದನ್ನು ಬಳಸ್ತೀವಿ. ಏನು ದೀಪಾವಳಿ ದಿನ ದೇವರ ದೀಪ ಹಚ್ಚಿದ್ರು ಚಿಂತೆ ಇಲ್ಲ, ದೇವರಿಗೆ ಕೈ ಮುಗಿದಿದ್ರು ಚಿಂತೆ ಇಲ್ಲ, ಪಟಾಕಿ ಹೊಡೆಯೋದು ಹೊಡಿಲೇಬೇಕು. ಆ ಶಾಸ್ತ್ರವನ್ನು ತಪ್ಪು ಆಗಿಲ್ಲ ಅಂತ. ಎಲ್ಲಿದೆ ಶಾಸ್ತ್ರ ಅಂದರೆ ನೀವು ಎಲ್ಲಿ ಹುಡುಕಿರೋ ಸಿಗೋದಿಲ್ಲ ಅದು. ಆ ಹೆಸರು ಹೇಳೋದು ದೀಪಮಾಲಿಕೆ ಅಂತ, ದೀಪಗಳ ಹಬ್ಬ ಅಂತ. ಕಾರ್ತಿಕ ಮಾಸ ದೀಪಗಳ ಹಬ್ಬ ಅದು. ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ ದೇವತೆ, ಆ ನಕ್ಷತ್ರವೇ ಹುಣ್ಣಿಮೆಗೆ ಬರೋಂಥ ಒಂದು ಕಾರ್ತಿಕ ಮಾಸ. ಆ ನಕ್ಷತ್ರವನ್ನು ಮಧ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾರ್ತಿಕ ಮಾಸ ಅದು. ಆಗ ನೀವು ಮಾಡಿದರೆ ಅಂದರೆ ದೀಪಾವಳಿ ದೀಪ ಸೇವೆಯನ್ನು ಮಾಡಬೇಕು, ದೀಪೋತ್ಸವವನ್ನು ಮಾಡಬೇಕು ಅಂತ. ಅಂದರೆ ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ ನಾವು ಅದನ್ನು ಮೂಲ ಸ್ವರೂಪವನ್ನು ಬಿಟ್ಟು ವಿಕೃತವಾಗಿ ಆಚರಣೆ ಮಾಡಿ ತೊಂದರೆ ಮಾಡ್ಕೊಳ್ತೇವೆ ಅಂತ. ಹಾಗಾಗಿ ಈ ಪರ್ವಗಳನ್ನು ಅಂದರೆ ಭಗವಂತ ಹೊರಗೆ ಬರೋ ಸಮಯ ಅದು ಅಂತ. ಅದೇ ಈ ಗುರುಗಳಿಗೆ ಹೋಲಿಸಿ ಹೇಳ್ತಿರೋದು ನಾವು ಅದನ್ನು. ಹೊರಗೆ ಬರೋ ಸಮಯ ಅದು, ಆಗಲೇ ದರ್ಶನಕ್ಕೆ ಹೋಗಿ ನೀವು, ಕೆಲಸ ಬೇಗ ಆಗುತ್ತೆ. ಹರಿರಾಮ್.